Hello my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಎನ್ವೈರನ್ಮೆಂಟಲ್ ಸ್ಟಡೀಸ್ 10ನೇ ಕ್ಲಾಸ್ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಸೊ ಪ್ರೀವಿಯಸ್ ಕ್ಲಾಸ್ ಇನ್ನು ಯಾರು ನೋಡಿಲ್ಲ, ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಕೊಡ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು. ಆರ್ ಪ್ಲೇ ಲಿಸ್ಟ್ ಇದೆ ನಮ್ಮ ಚಾನಲ್ ಅಲ್ಲಿ ಎನ್ವೈರನ್ಮೆಂಟಲ್ ಸ್ಟಡೀಸ್ ಫಾರ್ ಆಲ್ ಎಕ್ಸಾಮ್ಸ್ ಅಂತ, ನೀವು ಹೋಗಿ ಅಲ್ಲಿಂದನೂ ನೋಡಬಹುದು. ತುಂಬಾ ಒಳ್ಳೆ ಕ್ಲಾಸಸ್ ಇದೆ. ಸೊ ಈ ಕ್ಲಾಸಸ್ ಯಾವುದೇ ಒಂದು ಅಪ್ಕಮಿಂಗ್ ಎಕ್ಸಾಮ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಸಿಲೆಬಸ್ ಇದ್ರೆ ಅದು ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಏನು ಟಾಪಿಕ್ ಇದೆ ಇವತ್ತು ಅಂದ್ರೆ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ನಿನ್ನೆ ಕ್ಲಾಸ್ ಅಲ್ಲಿ ಕನ್ಸರ್ವೇಷನ್ ಬಯೋಡೈವರ್ಸಿಟಿ ಅಂದ್ರೇನು, ಡೆಫಿನೇಷನ್ ಏನು, ಅದರ ಟೈಪ್ಸ್ ಏನು, ಸೊ ಅದೆಲ್ಲ ಹೇಳ್ಕೊಟ್ಟಿದೀವಿ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಬಯೋಡೈವರ್ಸಿಟಿನ ಕನ್ಸರ್ವೇಷನ್, ಅದನ್ನ ಪ್ರೊಟೆಕ್ಟ್ ಯಾವ ತರ ಮಾಡಬೇಕು ಗೊತ್ತಾಯ್ತಾ, ಮತ್ತೆ ಏನ್ ಟೈಪ್ ಇದೆ, ಪ್ರೊಟೆಕ್ಟ್ ಮಾಡೋ ಟೈಪ್ಸ್ ಏನಿದೆ, ಯಾವ ಟೈಪ್ ನಾವು ಪ್ರೊಟೆಕ್ಟ್ ಮಾಡಬಹುದು, ಇವೆರಡರ ಬಗ್ಗೆ ನಾವು ಇವತ್ತು ಏನಂತಂದ್ರೆ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ಈ ತರ ವಿಡಿಯೋಸ್ ಅಪ್ಲೋಡ್ ಆದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡಬಹುದು, ರೈಟ್. ಅಂಡ್ ಮೇಕ್ ಯುವರ್ ಆಲ್ವೇಸ್ ಯುವರ್ ಓನ್ ಶಾರ್ಟ್ ನೋಟ್ ಸೊ ದಟ್ ಯು ಕ್ಯಾನ್ ರಿವೈಸ್ ಅಟ್ ಎನಿ ಟೈಮ್. ಡನ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಟೆಲಿಗ್ರಾಮ್ ಚಾನಲ್ ಇನ್ನು ಯಾರು ಜಾಯ್ನ್ ಆಗಿಲ್ಲ ಅದನ್ನು ಜಾಯ್ನ್ ಆಗಿ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ರೈಟ್. ಈಗ ಸಿಲೆಬಸ್ ಎಷ್ಟೆಷ್ಟಾಗಿದೆ ಫಸ್ಟ್ ಹೇಳ್ತೀನಿ ನೋಡಿ. ಇಷ್ಟಂತೂ ಕಂಪ್ಲೀಟ್ ಆಗಿದೆ, ಇದಷ್ಟು ಕಂಪ್ಲೀಟ್ ಆಗಿದೆ. ಯಾಕೆ ತೋರಿಸೋದು ಇಂಪಾರ್ಟೆಂಟ್ ಇದೆ, ನಾವು ಎಷ್ಟು ಕಂಪ್ಲೀಟ್ ಮಾಡ್ತಾ ಇದೀವಿ ತುಂಬಾ ಜನಕ್ಕೆ ಡೌಟ್ ಇರುತ್ತದಲ್ಲ, ಸೊ ಅದು ಇಂಪಾರ್ಟೆಂಟ್ ಕ್ಲಿಯರ್ ಮಾಡೋದು. ನೋಡಿ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ಫುಲ್ ಎಲ್ಲ ಮಾಡಿದೀವಿ. ಸೊ ಇಕೋಲಾಜಿಕಲ್ ಪ್ಯಾರಾಮೀಟರ್, ಈಗ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ಅದು ಇವತ್ತು ಮುಗಿದಾಗುತ್ತೆ. ನೋಡಿ ಇಲ್ಲಿವರೆಗೂ ಇವಾಗ ಆಲ್ಮೋಸ್ಟ್ ನಮ್ದು ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 50% ಸಿಲೆಬಸ್ ಕಂಪ್ಲೀಟ್ ಆಗಿದೆ ಅಂತ ನಾನು ಹೇಳ್ಬೋದು. ಗೊತ್ತಾಯ್ತಾ, 50% ಸಿಲೆಬಸ್ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ. ಅದು RWS A ಇದು ಗೊತ್ತಾಯ್ತಾ, RWS A ಇದು 50% ಸಿಲೆಬಸ್ ಎನ್ವೈರನ್ಮೆಂಟಲ್ ಈ ಪ್ಯಾರಾಗ್ರಾಫ್ ಇಲ್ಲಿರೋದು ಕಮ್ಮಿ ಮುಗಿಸಿದೀವಿ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಇಂಪಾರ್ಟೆಂಟ್ ಕ್ಲಾಸು ಏನಿದೆ ಏನಿಲ್ಲ ನೋಡೋಣ. ನೋಡಿ, ಕನ್ಸರ್ವೇಷನ್ ಅಂದ್ರೆ ಪ್ರೊಟೆಕ್ಷನ್, ನಾವು ಪ್ರೊಟೆಕ್ಟ್ ಮಾಡೋದಿದೆ. ಪ್ರೊಟೆಕ್ಟ್ ಯಾವ ತರ ಮಾಡಬೇಕು, ಸಿಂಪಲ್ ಆಗಿದೆ, ರೈಟ್. ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಇದೆ, ತುಂಬಾ ಕಾಂಪ್ಲಿಕೇಟೆಡ್ ಅಲ್ಲ, ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಫಾಲೋವಿಂಗ್ ಆರ್ ಸಮ್ ಮೆಜರ್ಸ್ ಇದೆ. ಏನ್ ಮೆಜರ್ಸ್ ಇದೆ ನೋಡಿ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿಗಲ್ ಹಂಟಿಂಗ್ ಅಂಡ್ ಟ್ರೇಡ್ ಆಫ್ ಅನಿಮಲ್ಸ್ ಅಂಡ್ ಅನಿಮಲ್ ಪ್ರಾಡಕ್ಟ್ ಶುಡ್ ಬಿ ಸ್ಟಾಪ್ ಇಮಿಡಿಯೇಟ್ಲಿ. ಇಲ್ಲಿಗಲ್ ಹಂಟಿಂಗ್ ಮಾಡೋದು ಆಯ್ತಾ, ಆಮೇಲೆ ಸುಮ್ನೆ ತಮ್ಮ ಮೋಜು ಮಸ್ತಿಗೆ ಯಾರು ಹಂಟಿಂಗ್ ಮಾಡ್ತಾರೆ, ಪ್ರಾಣಿಗಳನ್ನ ಸುಮ್ನೆ ಕೊಲ್ತಾರೆ, ಅದನ್ನ ಸ್ಟಾಪ್ ಮಾಡಬೇಕು. ಟ್ರೇಡ್ ಆಫ್ ಅನಿಮಲ್ಸ್ ಆಯ್ತಾ, ಟ್ರೇಡ್ ಆಫ್ ಅನಿಮಲ್ಸ್ ನ ಕಮ್ಮಿ ಮಾಡಬೇಕು, ತುಂಬಾ ಕಮ್ಮಿ ಮಾಡಬೇಕು. ಅನಿಮಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಬೇಕು, ರೈಟ್. ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ಬೇಕು, ಇಲ್ಲ ಅಂದ್ರೆ ಅವ್ರದ್ದು ಎಕ್ಸಿಸ್ಟೆನ್ಸೇ ಉಳಿಯೋದಿಲ್ಲ ಅನಿಮಲ್ಸ್ದು. ಸೊ ದಟ್ ಇಕೋಲಾಜಿಕಲ್ ಬ್ಯಾಲೆನ್ಸ್ ಅಲ್ಲಿ ತುಂಬಾ ಕಮ್ಮಿ ಆಗ್ಬಿಡುತ್ತೆ, ಗೊತ್ತಾಯ್ತಾ. ಇಕೋಲಾಜಿಕಲ್ ಬ್ಯಾಲೆನ್ಸ್ ಕಮ್ಮಿ ಆದ್ರೆ, ಬಿಸಿಲು ಬಂದ್ರೆ ಜಾಸ್ತಿ ಬಿಸಿಲು ಬರುತ್ತೆ, ಮಳೆ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗೋ ತರ ಮಳೆ ಬರುತ್ತೆ, ಗೊತ್ತಾಯ್ತಾ. ಚಳಿ ಇದ್ರೆ ತಡ್ಕೊಳಕ್ ಆಗೋದಿಲ್ಲ, ಆ ಪರಿ ಚಳಿ ಇರುತ್ತೆ, ಗೊತ್ತಾಯ್ತಾ. ಇದು ಯಾಕಾಗುತ್ತೆ ಗೊತ್ತಾ, ಇವೆಲ್ಲ ದಟ್ ಈಸ್ ಡ್ಯೂ ಟು ದ ಇಕೋಲಾಜಿಕಲ್ ಬ್ಯಾಲೆನ್ಸ್ ಆಗ್ಲಿಲ್ಲ ಅಂತಂದ್ರೆ ಈ ತರ ಆಗುತ್ತೆ, ರೈಟ್. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸ್ವಲ್ಪ ವರ್ಷ ಆಗಿರ್ಬೋದು, ಏನಂತಂದ್ರೆ ಆಸ್ಟ್ರೇಲಿಯಾದಲ್ಲಿ ಒಂದು ಫಾರೆಸ್ಟ್ ಅಲ್ಲಿ ಉರಿ ಹತ್ತಿತ್ತು. ಅದು ಎಷ್ಟು ಡೇಂಜರ್ ಅಂದ್ರೆ ಪ್ರಾಣಿಗಳೆಲ್ಲ ಫುಲ್ಲು ಸುಟ್ಟೋಗಿತ್ತು. ಎಷ್ಟು ಡೇಂಜರ್ ಅಂತಂದ್ರೆ ಅದು ನೋಡಕ್ ಆಗ್ತಿರ್ಲಿಲ್ಲ, ಅಷ್ಟೊಂದು ಡೇಂಜರ್ ವಿಡಿಯೋಸ್ಗಳಿದೆ, ಅಷ್ಟೊಂದು ಫೋಟೋಸ್ ನೋಡಿದಾಗ, ರೈಟ್. ಸೊ ಅದೇ ತರ ಲಾವಾನು ಎಷ್ಟೊಂದು ಸಿಟಿಯಲ್ಲಿ ಬಂದ್ಬಿಟ್ಟು ಎಲ್ಲ ಎಷ್ಟೊಂದು ಏನಂತಂದ್ರೆ ಡಿಸಾಸ್ಟರ್ ಆಗಿದೆ. ಸೊ ಇದೆಲ್ಲದ ಕಾರಣ ಅದೇ ಏನಂತಂದ್ರೆ ಇಕೋಲಾಜಿಕಲ್ ಬ್ಯಾಲೆನ್ಸ್ ನ ನಾವು ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಈ ತರ ಆಗುತ್ತೆ. ಅದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಆ ಅನಿಮಲ್ಸ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡಬೇಕು, ಆಯ್ತಾ. ನೆಕ್ಸ್ಟ್ ಪಾಯಿಂಟ್, ಪೀಪಲ್ ಅಟ್ ಲಾರ್ಜ್ ಶುಡ್ ಬಾಯ್ಕಾಟ್ ಪರ್ಚೇಸಿಂಗ್ ಕೋಟ್ಸ್, ಪರ್ಸ್ ಆರ್ ಬ್ಯಾಗ್ಸ್ ಮೇಡ್ ಆಫ್ ಅನಿಮಲ್ ಸ್ಕಿನ್. ಅದೇ ನಾನು ಹೇಳ್ತಾ ಇರೋದು, ಇವೆಲ್ಲ ಪರ್ಸು ಬ್ಯಾಗು ಇವೆಲ್ಲ ಪರ್ಚೇಸ್ ಮಾಡೋದನ್ನ ಸ್ಟಾಪ್ ಮಾಡಬೇಕು, ಆಯ್ತಾ. ಸೊ ಲೆದರ್ ಅಂತ ನಾವು ಅಂತೀವಿ, ಕರೆಕ್ಟ್ ಆಗಿದೆ. ಬಟ್ ಅದರಿಂದ ಚರ್ಮದಿಂದ ತೆಗೆದ್ಬಿಟ್ಟು ಮಾಡ್ತಾ ಇದ್ದಾರೆ, ಅದರಿಂದ ಪ್ರಾಣಿಗಳು ಎಂಡೇಂಜರ್ ಅಲ್ಲಿ ಹೋಗ್ತಾರೆ, ಪ್ರಾಣಿಗಳು ರಿಸ್ಕ್ ಅಲ್ಲಿ ಇದೆ. ಅದಕ್ಕೆ ನಾವು ಏನಾದ್ರೂ ಅಲ್ಟರ್ನೇಟ್ ನೋಡ್ಕೋಬಹುದು, ಗೊತ್ತಾಯ್ತಾ. ಅಲ್ಟರ್ನೇಟ್ ತುಂಬಾ ಇದೆ, ಏನು ಒಂದ್ರ ಮೇಲೆ ಡಿಪೆಂಡ್ ಇಲ್ಲ, ನಾವು ಆಲ್ಟರ್ನೇಟ್ ಮಾಡ್ಕೋಬಹುದು, ರೈಟ್. ಇದೇ ಬೇಕಂತ ಏನಿರಲ್ಲ. ನೆಕ್ಸ್ಟ್, ಬಯೋಡೈವರ್ಸಿಟಿ ಲಾಸ್ ಶುಡ್ ಬಿ ಸ್ಟ್ರೆಂಥನ್ಡ್, ಆಯ್ತಾ. ಲಾಸ್ ಅಂತಂದ್ರೆ ಇದು ಗೌರ್ಮೆಂಟ್ ಕೆಲಸ ಅಂತ ತಿಳ್ಕೊಬೇಡಿ, ದಯವಿಟ್ಟು ಇದು ನಿಮ್ ಕೆಲಸ ಇರುತ್ತೆ. ಆಸ್ ಒಂದು ಸಿಟಿಜನ್ ನೀವು ಇದರಿಂದ ಏನೇನ್ ಮಾಡ್ಬೋದು, ಲಾಸ್ ಮಾಡಿರ್ತಾರೆ, ಅಲ್ಲಿ ಮಾಡಬೇಡಿ ಅಂದ್ರೆ ಮಾಡಕ್ ಹೋಗ್ಬೇಡಿ. ಅದು ನಮ್ಮ ಇಂಡಿಯಾದಲ್ಲಿ ರಿವರ್ಸ್ ಇದೆ, ಮಾಡಬೇಡಿ ಅಂದಿರೋದನ್ನೇ ನಾವು ಎಲ್ಲರೂ ಮಾಡ್ತೀವಿ. ಸೊ ಅದಾನ ಆ ತರ ಮಾಡಬೇಡಿ. ಲಾಸ್ ನ ನಮ್ಮ ಗೌರ್ಮೆಂಟ್ ನಮಗೋಸ್ಕರನೇ ಇಟ್ಟಿರುತ್ತೆ, ರೈಟ್. ಸೊ ನೀವು ನೇಚರ್ ವಿರುದ್ಧ ಯಾವತ್ತೂ ಹೋಗಕ್ ಹೋಗ್ಬಾರ್ದು,
ಅದು ನಿಮಗೆ ರಿವರ್ಸ್ ಆಗುತ್ತೆ, ತುಂಬಾ ಡೇಂಜರ್ ಆಗುತ್ತೆ, ರೈಟ್. ನೆಕ್ಸ್ಟ್, ಅಡ್ವೊಕೇಟ್ ಕ್ರಾಪ್ ಅಂಡ್ ಕ್ಯಾಟಲ್ ಕಂಪನ್ಸೇಷನ್ ಸ್ಕೀಮ್ಸ್ ಮಸ್ಟ್ ಬಿ ಸ್ಟಾರ್ಟೆಡ್. ಆಯ್ತಾ, ಕ್ರಾಪ್ ಅಡ್ವೊಕೇಟ್ ಮತ್ತೆ ಕ್ಯಾಟಲ್ ಕಂಪನ್ಸೇಷನ್ ಏನಿರುತ್ತೆ ಸ್ಕೀಮ್ಸ್, ಅದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲಾ ಕಡೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಏನಿದೆ ಸೊ ಚೆನ್ನಾಗಿ ಏನಂತಾರೆ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವ್ರ ಟ್ರೈ ಅವ್ರ ಲೆವೆಲ್ ಅಲ್ಲಿ. ಬಟ್ ನಾವು ಪಾರ್ಟಿಸಿಪೇಷನ್ ಇದ್ರಷ್ಟೇನೆ ಸಿಟಿಜನ್ಶಿಪ್ ನಾವು ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್, ಸೋಲಾರ್ ಪವರ್ಡ್ ಫೆನ್ಸಿಂಗ್ ಮಸ್ಟ್ ಬಿ ಪ್ರೊವೈಡೆಡ್ ವಿತ್ ಎಲೆಕ್ಟ್ರಿಕಲ್ ಕರೆಂಟ್ ಪ್ರೂಫ್ ಟ್ರೆಂಚಸ್ ಟು ಪ್ರಿವೆಂಟ್ ಅನಿಮಲ್ಸ್ ಫ್ರಮ್ ದ ಎಂಟರಿಂಗ್ ದ ಫೀಲ್ಡ್. ಈಗ ನಿಮ್ಗೆ ನೋಡಿರ್ಬೋದು, ತುಂಬಾ ನ್ಯೂಸ್ ಅಲ್ಲೂ ನೋಡ್ತೀರಾ, ಆ ಪ್ರಾಣಿ ಏನಂತಂದ್ರೆ ಯಾವ ಊರಲ್ಲಿ ಬಂತು, ಅಲ್ಲಿ ಸಿಂಹ ಬಂತು, ಹುಲಿ ಬಂತು, ಅದು ಬಂತು, ಮೊಸಳೆ ಬಂತು. ಆಯ್ತಾ, ಇನ್ನೊಂದ್ಸಲ ನೀರ್ ಜಾಸ್ತಿ ಬಂದ್ರೆ ಮೊಸಳೆ ಎಲ್ಲ ಬಂದ್ಬಿಡುತ್ತೆ. ಯಾಕೆ ಗೊತ್ತಾ? ಸೊ ದೇ ಆರ್ ಬಿಕಾಸ್ ಆ ಅರಣ್ಯದಲ್ಲಿ ಅವಕ್ಕೆ ನೀರ್ ಸಿಗ್ತಾ ಇಲ್ಲ, ಆಹಾರ ಸಿಗ್ತಾ ಇಲ್ಲ, ಗೊತ್ತಾಯ್ತಾ. ಅವು ಏನ್ ಮಾಡ್ತಾ ಇದೆ, ಎಲ್ಲಿ ಸಿಗುತ್ತೆ ಅಲ್ಲಿ ಆ ಪಬ್ಲಿಕ್ ಪ್ಲೇಸಸ್ ಎಲ್ಲೆಲ್ಲಿ ಇರುತ್ತೆ, ಆಯ್ತಾ, ಪಾಪ್ಯುಲೇಷನ್ ಎಲ್ಲಿರುತ್ತೆ ಆ ಕಡೆ ಬರ್ತಾ ಇದೆ. ಅವ್ರದ್ದು ಏನೋ ತಪ್ಪಿಲ್ಲ, ಎಲ್ಲ ನಾವು ಮಾಡ್ತಾ ಇರೋ ತಪ್ಪು, ಗೊತ್ತಾಯ್ತಾ. ಸೊ ಅದಕ್ಕೆ ಅವ್ರದ್ದು ಏನಂತಾರೆ ಏರಿಯಾದಲ್ಲಿ ನಾವು ಹೋಗ್ಬಿಟ್ಟು ಅದರ ಡಿಸ್ಟರ್ಬೆನ್ಸ್ ಮಾಡಕ್ ಹೋಗ್ಬಾರ್ದು, ಗೊತ್ತಾಯ್ತಾ. ಸೊ ಹಂಗೆ ಏನಾದ್ರು ಇದ್ರೆ ಈ ಎಲೆಕ್ಟ್ರಿಕಲ್ ಕರೆಂಟ್ ಫೆನ್ಸ್ ನ ಹಾಕಿ ಅಂತ ಹೇಳ್ತಾ ಇರೋದು. ಅದು ಒನ್ ಟೈಪ್ ಆಫ್ ಡೇಂಜರ್, ಬಟ್ ಇದನ್ನ ಮಾಡಬಹುದು. ಕ್ರಾಪಿಂಗ್ ಪ್ಯಾಟರ್ನ್ ಶುಡ್ ಬಿ ಚೇಂಜ್ ನಿಯರ್ ದ ಫಾರೆಸ್ಟ್ ಬಾರ್ಡರ್ಸ್. ಕ್ರಾಪಿಂಗ್ ಪ್ಯಾಟರ್ನ್ಸ್ ಏನಿರುತ್ತೆ ಸೊ ಅದನ್ನ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಅದರಲ್ಲಿ ಏನಾದ್ರೂ ಎಫಿಷಿಯನ್ಸಿ ಬರ್ಬೋದು. Adequate food and water should be made available for the wild animals within the forest zones. ಅಂದ್ರೆ ಸಣ್ಣ ಹಳ್ಳ, ಆಯ್ತಾ, ಆ ತರ ಏನಾದ್ರೂ ಒಂದು ಏನಂತಂದ್ರೆ ಕೆರೆ, ಏನೋ ಅಂದ್ರೆ ಒಂದು ನೀರು ಅವಕ್ಕೆ ಪ್ರೊವೈಡ್ ಮಾಡೋ ತರ ಫುಡ್ ಅಂತೂ ಅವು ಆಟೋಮೆಟಿಕ್ ತಗೊಂಡ್ಬಿಡುತ್ತೆ. ನೀರು ಸಿಗೋದಿಲ್ಲ ಅವಕ್ಕೆ, ರೈಟ್. ನೀರು ಬೇಕಂತಂದ್ರೆ ಎಲ್ಲಾದ್ರೂ ನಾವು ಅರಣ್ಯ ಮಧ್ಯೆ ನೀರು ಸಿಗಂಗೆ ಮಾಡ್ಬೇಕು, ರೈಟ್. ಅದನ್ನ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಡೆವಲಪ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ವರ್ಕ್ ಇನ್ ಅಂಡ್ ಅರೌಂಡ್ ಫಾರೆಸ್ಟ್ ರೀಸನ್ ಮಸ್ಟ್ ಬಿ ಸ್ಟಾಪ್. ಇದಂತೂ ಇದೇ ಮೇನ್ ಇಶ್ಯೂ ಆಗ್ತಾ ಇದೆ, ಇದು ಮೇನ್ ಇಶ್ಯೂ. ಸೊ ಇದೆಲ್ಲ ಕೈಯಲ್ಲಿರೋದು ಗೌರ್ಮೆಂಟ್ ಹತ್ರ. ಸೊ ಅವರು ಪರ್ಮಿಷನ್ ಕೊಟ್ರೆ ಯಾರು ಏನೂ ಮಾಡಕ್ಕಾಗಲ್ಲ, ಎಲ್ಲ ಅವರು ಬಗ್ದು ಎಲ್ಲ ಹಾಳು ಮಾಡ್ತಾ ಇದ್ದಾರೆ, ರೈಟ್. ಸೊ ಗೌರ್ಮೆಂಟ್ ಶುಡ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ರಿಗಾರ್ಡಿಂಗ್ ದಿಸ್ ವರ್ಕ್, ಆಯ್ತಾ, ಡೆವಲಪ್ಮೆಂಟ್ ವರ್ಕ್. ಸೊ ಬಯೋಡೈವರ್ಸಿಟಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೂಲ್ ಫಾರ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್. ನೋಡಿ, ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಎನ್ವೈರ್ಮೆಂಟ್ ಫ್ರೆಂಡ್ಲಿ, ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಆಗಲ್ದಂಗೆ ನಮ್ಮ ಕೆಲಸ ನಾವು ಮಾಡೋದು, ರೈಟ್. ಸೊ ಈ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಂತಂದ್ರೆ ಅದು ರೀಸೈಕಲ್ ಮಾಡೋದು, ರೀಯೂಸ್ ಮಾಡೋದು, ಆ ತರ ಮೆಟೀರಿಯಲ್ಸ್ ನಾವು ಮಾಡೋದು, ರೈಟ್. ದ ಕಮರ್ಷಿಯಲ್, ಮೆಡಿಕಲ್, ಜೆನೆಟಿಕ್, ಎಸ್ಥೆಟಿಕ್, ಇಕಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿ ಎಂಫಸೈಸಸ್ ದ ನೀಡ್ ಫಾರ್ ಇಟ್ಸ್ ಕನ್ಸರ್ವೇಷನ್, ಗೊತ್ತಾಯ್ತಾ. ಸೊ ಈ ತರ ಈ ಪಾಯಿಂಟ್ಸ್ ನ ನೀವು ಏನಂತಂದ್ರೆ ಫಾಲೋ ಮಾಡಿ ಕನ್ಸರ್ವ್ ಮಾಡಬಹುದು ಅಂತ ನಾನು ಹೇಳ್ತಾ ಇರೋದು. ಈಗ ಇದರಲ್ಲಿ ಟೈಪ್ಸ್ ಇದೆ. ಯಾವ ಟೈಪ್ಸ್ ಇದೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಲ್ಲಿ ಅಂದ್ರೆ ಇನ್ ಸಿಟು ಕನ್ಸರ್ವೇಷನ್, ಎಕ್ಸ್ ಸಿಟು ಕನ್ಸರ್ವೇಷನ್. ಈಗ ಅದರಲ್ಲಿ ಇನ್ ಸಿಟು ಕನ್ಸರ್ವೇಷನ್ ಅಂದ್ರೆ ಏನು? ಇನ್ ಸಿಟು ಕನ್ಸರ್ವೇಷನ್ ಇನ್ವಾಲ್ವ್ಸ್ ದ ಪ್ರೊಟೆಕ್ಷನ್ ಆಫ್ ಫ್ಲೋರಾ ಅಂಡ್ ಫೌನಾ. ಈಗ ನೋಡಿ, ಫ್ಲೋರಾ ಅಂದ್ರೆ ತುಂಬಾ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಪ್ಲಾಂಟ್. ಫೌನಾ ಅಂದ್ರೆ ಅನಿಮಲ್, ಗೊತ್ತಾಯ್ತಾ. ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅನ್ನೋಕೆ ಫ್ಲೋರಾ ಅಂಡ್ ಫೌನಾ ಅಂತ ಅಂತೀವಿ ನಾವು. ಸೊ ವಿದಿನ್ ದ ನ್ಯಾಚುರಲ್ ಹ್ಯಾಬಿಟೆಂಟ್ ಏನ್ ಮಾಡುತ್ತೆ ಅಂದ್ರೆ ಕನ್ಸರ್ವೇಷನ್ ಅಂದ್ರೆ ಗಿಡ ಮರಗಳು ಮತ್ತೆ ಪ್ರಾಣಿ ಪಕ್ಷಿಗಳನ್ನ, ಆಯ್ತಾ, ಪ್ರಾಣಿಗಳನ್ನ ನಾವು ನ್ಯಾಚುರಲ್ ಹ್ಯಾಬಿಟೆಂಟ್ ಅಲ್ಲಿ ಅದು ಪ್ರೊಟೆಕ್ಷನ್ ಮಾಡಿದ್ರೆ ಅದು ಇನ್ ಸಿಟು ಕನ್ಸರ್ವೇಷನ್ ಆಗುತ್ತೆ. ಸೊ ದ ನ್ಯಾಚುರಲ್ ಹ್ಯಾಬಿಟೆಂಟ್ಸ್ ಆರ್ ಇಕೋಸಿಸ್ಟಮ್ ಅಂಡರ್ ಇನ್ ಸಿಟು ಕನ್ಸರ್ವೇಷನ್ ಆರ್ ಕಾಲ್ಡ್ ಪ್ರೊಟೆಕ್ಟೆಡ್ ಏರಿಯಾಸ್. ಆ ಪ್ರೊಟೆಕ್ಟೆಡ್ ಏರಿಯಾ ಇರುತ್ತೆ, ಅಲ್ಲಿ ಯಾರು ಹೋಗಂಗಿಲ್ಲ, ಏನು ಮಾಡಂಗಿಲ್ಲ, ಗೊತ್ತಾಯ್ತಾ, ಅದು ಏನಂದ್ರೆ ಪ್ರೊಟೆಕ್ಟೆಡ್ ಏರಿಯಾಸ್. ಸೊ ಈಗ ಈ ಇನ್ ಸಿಟು ಕನ್ಸರ್ವೇಷನ್ ನ ಓದ್ಬೇಕಂದ್ರೆ ಈ 4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆರ್ ಪಾಯಿಂಟ್ಸ್ ಆರ್ ಒಂದು ಏನಂತಂದ್ರೆ ಫಂಕ್ಷನ್ ಅಂತ ತಿಳ್ಕೊಳ್ಳಿ, ಇದ್ರ ಮೇಲೆ ಡಿಪೆಂಡ್ ಇದೆ ಅಂತ ತಿಳ್ಕೊಳ್ಳಿ. ಯಾವ್ಯಾವ್ದಿದೆ? ಬಯೋಸ್ಫಿಯರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸೆಂಚುರೀಸ್, ಜೀನ್ ಸೆಂಚುರೀಸ್. ಇವು ಏನೇನಿದೆ, ಇದ್ರದ್ದು ಇಂಪಾರ್ಟೆನ್ಸ್ ಏನಿದೆ ಇವತ್ತಿನ ಈ ನೆಕ್ಸ್ಟ್ ಅಲ್ಲಿ ಈಗ ನೋಡೋಣ. ಬಯೋಸ್ಫಿಯರ್ ರಿಸರ್ವ್ಸ್. ಬಯೋಸ್ಫಿಯರ್ ಅಂದ್ರೆ ತುಂಬಾ ಜನಕ್ಕೆ ನೋಡಿ ಇದರಲ್ಲೇ ಕನ್ಫ್ಯೂಷನ್ ಇದೆ. ಬಯೋಸ್ಫಿಯರ್, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್, ಇದರಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ, ಬನ್ನಿ ನೋಡಿ. ಬಯೋಸ್ಫಿಯರ್ ರಿಸರ್ವ್ಸ್ ಅಂದ್ರೆ ಏನ್ ಗೊತ್ತಾ? ದೇ ಕವರ್ ದ ಲಾರ್ಜರ್ ಏರಿಯಾಸ್ ಆಫ್ ಮೋರ್ ದೆನ್ 5000 ಸ್ಕ್ವೇರ್ ಕಿಲೋಮೀಟರ್. 5000 ಸ್ಕ್ವೇರ್ ಕಿಲೋಮೀಟರ್ ಗಿಂತ ಜಾಸ್ತಿ ಏರಿಯಾ ಇರುತ್ತೆ. ದೇ ಆರ್ ನಾರ್ಮಲಿ ಯೂಸ್ ಟು ಪ್ರೊಟೆಕ್ಟ್ ದ ಸ್ಪೀಸೀಸ್ ಫಾರ್ ಎ ಲಾಂಗ್ ಟೈಮ್. ಲಾಂಗ್ ಟೈಮ್ ವರೆಗೂ ಅದನ್ನ ಮೇಂಟೈನ್, ಅಂದ್ರೆ ನಾರ್ಮಲಿ ಇದನ್ನ ನಾವೇನಬಹುದು ಫಾರೆಸ್ಟ್ ಅಂತ, ಅಂದ್ರೆ ಅಲ್ಲಿ ನೀವು ಏನು ಮಾಡಕ್ಕಾಗೋದಿಲ್ಲ ಬಯೋಸ್ಫಿಯರ್ ರಿಸರ್ವ್ಸ್ ಅಂದ್ರೆ, ಆಯ್ತಾ. ನೀವು ಓಡಾಡಕ್ಕಾಗೋದಿಲ್ಲ, ಏನು ಮಾಡಕ್ಕಾಗೋದಿಲ್ಲ, ಅಲ್ಲಿ ಹೋಗಂಗಿಲ್ಲ ನೀವು, ಗೊತ್ತಾಯ್ತಾ. ಅದು ಅವುಗಳ ಏರಿಯಾ ಅಂತ ಅಂತಾರೆ ನೋಡಿ, ಅದೇ ಸೇಮ್. ಈಗ
ಈ ಬಯೋಸ್ಫಿಯರ್ದು ರೋಲ್ ಏನೇನಿದೆ ಇಲ್ಲಿ ನೋಡೋಣ. ಲಾಂಗ್ ಟರ್ಮ್ ಸರ್ವೈವಲ್ ಆಫ್ ಇವಾಲ್ವಿಂಗ್ ಇಕೋಸಿಸ್ಟಮ್. ನೋಡಿ, ಈಗ ಪ್ರಾಣಿ ಪಕ್ಷಿಗಳು ಎಲ್ಲ ಇರುತ್ತೆ. ಒಂದು ಫಾರೆಸ್ಟ್ ಅಂತಂದ್ರೆ ಒಂದು ಅರಣ್ಯ ಅಂದ್ರೆ ಎಲ್ಲ ಇರುತ್ತೆ. ಅವುಗೆ ಲಾಂಗ್ ಟರ್ಮ್ ಸರ್ವೈವಲ್ ಆಗೋಕ್ಕೋಸ್ಕರ ಇಕೋಸಿಸ್ಟಮ್ ನ ಮೇಂಟೈನ್ ಮಾಡೋಕ್ಕೋಸ್ಕರ ಈ ಬಯೋಸ್ಫಿಯರ್ ರಿಸರ್ವ್ಸ್ ನ ಮೇಂಟೈನ್ ಮಾಡ್ತಾರೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಪ್ರೊಟೆಕ್ಟ್ ಎಂಡೇಂಜರ್ಡ್ ಸ್ಪೀಸೀಸ್. ಏನಿದು ಎಂಡೇಂಜರ್ಡ್ ಅಂದ್ರೆ ತುಂಬಾ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಎಂಡೇಂಜರ್ಡ್ ಈಸ್ ನಥಿಂಗ್ ಬಟ್ ಯಾವುದ್ರದ್ದು ಏನೋ ಇವು ಇರುತ್ತಲ್ಲ ಅನಿಮಲ್ಸ್ ಅವ್ರ ಏನೋ ಒಂದು ಅವು ಅವ್ರದ್ದು ಲಾಸ್ಟ್ ಆಯ್ತಾ, ಲಾಸ್ಟ್ ಗ್ರೂಪ್ ಇರ್ಬೋದು ಅಥವಾ ಅವು ಡೇಂಜರ್ ಅಲ್ಲಿ ಇರ್ಬೋದು, ಅವ್ರದ್ದು ಎಕ್ಸಿಸ್ಟೆನ್ಸ್ ಮುಂದೆ ಜಾಸ್ತಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಟೈಗರ್ಸ್ ಇದೆ. ಟೈಗರ್ಸ್ ತುಂಬಾ ಕಮ್ಮಿ ಇದೆ, ರೈಟ್, ತುಂಬಾ ಕಮ್ಮಿ ಆಗಿದೆ. ಅದನ್ನ ನಾವು ಎಂಡೇಂಜರ್ಡ್ ಸ್ಪೀಸೀಸ್ ಅಲ್ಲಿ ಇಟ್ಕೊಂಡಾಗ ಆಯ್ತಾ, ಎಂಡೇಂಜರ್ಡ್ ಅನಿಮಲ್ಸ್ ಅಲ್ಲಿ ಇಟ್ಕೊಂಡಾಗ ನಾವು ಅದನ್ನ ಪ್ರೊಟೆಕ್ಟ್ ಮಾಡೋದು ನಮ್ದೆಲ್ಲರ ಕೆಲಸ, ಗೊತ್ತಾಯ್ತಾ. ಸೊ ಅದೇ ತರ ಎಂಡೇಂಜರ್ಡ್ ಸ್ಪೀಸೀಸ್ ನಾವು ಪ್ರೊಟೆಕ್ಟ್ ಮಾಡೋಗೋಸ್ಕರ ಬಯೋಸ್ಫಿಯರ್ ರಿಸರ್ವ್ಸ್ ನ ರಿಸರ್ವ್ ಮಾಡ್ತೀವಿ, ರೈಟ್, ಗೊತ್ತಾಯ್ತಾ. ನೆಕ್ಸ್ಟ್ ಪಾಯಿಂಟ್, ಪ್ರೊಟೆಕ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಪೀಸೀಸ್ ಅಂಡ್ ಕಮ್ಯುನಿಟೀಸ್, ರೈಟ್. ಸ್ಪೀಸೀಸ್ ಮತ್ತೆ ಕಮ್ಯುನಿಟೀಸ್ ನ ನಾವು ಪ್ರೊಟೆಕ್ಟ್ ಮಾಡೋಕೆ ಈ ಬಯೋಸ್ಫಿಯರ್ ರಿಸರ್ವ್ಸ್ ನ ಏನಂತಂದ್ರೆ ಹೆಲ್ಪ್ ತಗೋತೀವಿ, ಅಂದ್ರೆ ಇದನ್ನ ನಾವು ಅಡಾಪ್ಟ್ ಮಾಡ್ತೀವಿ. ಅಂಡ್ ಸರ್ವ್ ಆಸ್ ಅ ಸೈಟ್ ಆಫ್ ರೀಕ್ರಿಯೇಷನ್ ಅಂಡ್ ಟೂರಿಸಂ, ರೈಟ್. ಸೊ ದೇ ವಿಲ್ ಸರ್ವ್ ಆಸ್ ಅ ಸೈಟ್ ಆಫ್ ರೀಕ್ರಿಯೇಷನ್ ಅಂಡ್ ಟೂರಿಸಂ. ಟೂರಿಸಂಗೂ ಹೆಲ್ಪ್ ಆಗುತ್ತೆ, ಬಟ್ ಅಲ್ಲಿ ಯಾವುದೇ ತರ ಟೂರಿಸಂ ನೀವು ಮಾಡಂಗಿಲ್ಲ, ರೈಟ್. ಬಟ್ ಅದು ಏನೊಂದು ನ್ಯಾಚುರಲಿ ನಿಮಗೆ ಇಂಡೈರೆಕ್ಟ್ಲಿ ಹೆಲ್ಪ್ ಆಗುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್, ಮೇ ಆಲ್ಸೋ ಬಿ ಯೂಸ್ ಫಾರ್ ಎಜುಕೇಶನಲ್ ಅಂಡ್ ರಿಸರ್ಚ್ ಪರ್ಪಸ್. ಎಜುಕೇಶನ್ ಮತ್ತೆ ರಿಸರ್ಚ್ ಮಾಡೋಕೆ ಅದನ್ನ ಯೂಸ್ ಮಾಡಬಹುದು ಅಂತ ಅವ್ರು ಹೇಳ್ತಾ ಇರೋದು, ರೈಟ್. ಬಯೋಸ್ಫಿಯರ್ ರಿಸರ್ವ್ಸ್ ಫಂಕ್ಷನ್ ಆಸ್ ಅನ್ ಓಪನ್ ಸಿಸ್ಟಮ್ ಅಂಡ್ ಚೇಂಜಸ್ ಇನ್ ಲ್ಯಾಂಡ್ ಯೂಸ್ ಆರ್ ನಾಟ್ ಅಲೌಡ್. ನೋಡಿ, ಒನ್ ಟೈಪ್ ಆಫ್ ಇದು ಏನು ನೇಚರ್ ಯಾವ ತರ ಇದೆ ಅದನ್ನ ಅಕ್ಸೆಪ್ಟ್ ಮಾಡೋದಷ್ಟೇ, ಅದರಲ್ಲಿ ಏನು ಚೇಂಜಸ್ ಮಾಡೋದಿಲ್ಲ, ರೈಟ್. ಏನೇನು ಚೇಂಜಸ್ ಮಾಡಂಗಿಲ್ಲ, ಗೊತ್ತಾಯ್ತಾ. ಸೊ ದ ಟೂರಿಸಂ ಅಂಡ್ ಎಕ್ಸ್ಪ್ಲೋಸಿವ್ ಆಕ್ಟಿವಿಟೀಸ್ ಆರ್ ಅಲೌಡ್ ಇನ್ ಬಯೋಸ್ಫಿಯರ್ ರಿಸರ್ವ್ಸ್. ನೋ ಟೂರಿಸಂ ಎಕ್ಸ್ಪ್ಲೋಸಿವ್ ಆಕ್ಟಿವಿಟೀಸ್ ಆರ್ ಅಲೌಡ್ ಇನ್ ದ ಬಯೋಸ್ಫಿಯರ್ಸ್. ಯಾವುದೇ ತರದ್ದು ಅಲೌಡ್ ಇರೋದಿಲ್ಲ, ಟೂರಿಸಂ ಅಲೌಡ್ ಇರೋದಿಲ್ಲ, ರೈಟ್, ಬಯೋಸ್ಫಿಯರ್. ಈಗ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ, ಎಲ್ಲರೂ ನೋಡಿರ್ತೀರಾ, ಬೆಂಗಳೂರಲ್ಲಿದೆ, ರೈಟ್. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆ, ತುಂಬಾ ನೋಡಿರ್ತೀರಾ ಎಲ್ಲರೂ. ನ್ಯಾಷನಲ್ ಪಾರ್ಕ್ ತುಂಬಾ ಇದೆ, ನಮ್ಮ ಕರ್ನಾಟಕದಲ್ಲಂತೂ ತುಂಬಾ ಇದೆ, ರೈಟ್. ಬಟ್ ಈಗ ನ್ಯಾಷನಲ್ ಪಾರ್ಕ್ಗೆ ಬಯೋಸ್ಫಿಯರ್ಸ್ಗೆ ಏನ್ ಡಿಫರೆನ್ಸ್ ಇದೆ ಗೊತ್ತಾ. ಇಟ್ ಈಸ್ ಅನ್ ಏರಿಯಾ ಡೆಡಿಕೇಟೆಡ್ ಫಾರ್ ದ ಕನ್ಸರ್ವೇಷನ್ ಆಫ್ ವೈಲ್ಡ್ ಲೈಫ್ ಅಲಾಂಗ್ ಇಟ್ಸ್ ಎನ್ವೈರನ್ಮೆಂಟ್. ವೈಲ್ಡ್ ಲೈಫ್ ಏನ್ ಅನಿಮಲ್ಸ್ ಇರುತ್ತೆ ಅದನ್ನ ಕನ್ಸರ್ವ್ ಮಾಡೋಕೆ ಇದನ್ನ ಯೂಸ್ ಮಾಡ್ತೀವಿ. ಇದ್ರದ್ದು ಏರಿಯಾನು ತುಂಬಾ ಕಮ್ಮಿ ಇರುತ್ತೆ, ಎಷ್ಟು 100 ಇಂದ 500 ಸ್ಕ್ವೇರ್ ಕಿಲೋಮೀಟರ್ ವರೆಗೆ ಇದ್ರದ್ದು ಏರಿಯಾ ಇರುತ್ತೆ, ರೇಂಜ್ ಇರುತ್ತೆ. 1 or more ನ್ಯಾಷನಲ್ ಪಾರ್ಕ್ಸ್ ಮೇ ಎಕ್ಸಿಸ್ಟ್ ವಿತ್ ಇನ್ ಎ ಬಯೋಸ್ಫಿಯರ್ ರಿಸರ್ವ್ಸ್, ಗೊತ್ತಾಯ್ತಾ. ಈಗ ಇದು ಒಂದು ಬಯೋಸ್ಫಿಯರ್ ರಿಸರ್ವ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಇದ್ರ ಒಳಗಡೆ ಈ ತರ ಮತ್ತೆ ಈ ತರ ಏನಂತಂದ್ರೆ ವೈಲ್ಡ್ ಲೈಫ್ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಈ ತರ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಅದರದ್ದೇ ಇನ್ಕ್ಲೂಡ್ ಇರ್ಬೋದು ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ, ರೈಟ್. ಸೊ 3 ಪಾಯಿಂಟ್ ಆಯ್ತು. ನೆಕ್ಸ್ಟ್ ಪಾಯಿಂಟ್, ಎ ನ್ಯಾಷನಲ್ ಪಾರ್ಕ್ ಈಸ್ ಯೂಸ್ ಫಾರ್ ಎಂಜಾಯ್ಮೆಂಟ್ ಥ್ರೂ ದ ಟೂರಿಸಂ. ನೋಡಿ, ಇಲ್ಲಿ ಟೂರಿಸಂ ನ ಅಲೌಡ್ ಇದೆ, ನೀವು ಹೋಗಿರ್ಬೋದು, ನೋಡಿರ್ತೀರಾ, ರೈಟ್. ಸೊ ಹುಲಿ, ಸಿಂಹ ಎಲ್ಲ ಒಂದ್ ಕಡೆ ವೈಲ್ಡ್ ಲೈಫ್ ನ ಇಟ್ಟಿರ್ತಾರೆ, ಗೊತ್ತಾಯ್ತಾ, ನೀವು ನೋಡ್ಬೋದು. ಸೊ ವಿತೌಟ್ ಎಫೆಕ್ಟಿಂಗ್ ದ ಎನ್ವೈರನ್ಮೆಂಟ್ ನ ಎಫೆಕ್ಟ್ ಮಾಡದೆ ನಾವು ಟೂರಿಸಂ ನ ಎಂಜಾಯ್ ಮಾಡಬಹುದು. ಸೊ ಇಟ್ ಈಸ್ ಯೂಸ್ ಟು ಪ್ರೊಟೆಕ್ಟ್, ಪ್ರೊಪೋಗೇಟ್ ಅಂಡ್ ಡೆವಲಪ್ ವೈಲ್ಡ್ ಲೈಫ್, ಗೊತ್ತಾಯ್ತಾ. ಯೂಸ್ ಟು ಪ್ರೊಟೆಕ್ಟ್, ಪ್ರೊಪೋಗೇಟ್ ಅಂಡ್ ಡೆವಲಪ್ ವೈಲ್ಡ್ ಲೈಫ್. ವೈಲ್ಡ್ ಲೈಫ್ ನ ಒಂದು ಪ್ರೊಟೆಕ್ಟ್ ಮಾಡಿ, ಪ್ರೊಪೋಗೇಟ್ ಮತ್ತು ಡೆವಲಪ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್, ಸೊ ಗ್ರೇಜಿಂಗ್ ಅಂಡ್ ಡೊಮೆಸ್ಟಿಕ್ ಅನಿಮಲ್ಸ್ ಇನ್ಸೈಡ್ ನ್ಯಾಷನಲ್ ಪಾರ್ಕ್ ಈಸ್ ಪ್ರೊಹಿಬಿಟೆಡ್. ಆಲ್ ಪ್ರೈವೇಟ್ ರೈಟ್ಸ್ ಅಂಡ್ ಫಾರೆಸ್ಟ್ರಿ ಆಕ್ಟಿವಿಟೀಸ್ ಆರ್ ಪ್ರೊಹಿಬಿಟೆಡ್ ಇನ್ಸೈಡ್ ಎ ನ್ಯಾಷನಲ್ ಪಾರ್ಕ್. ನೋಡಿ, ಅಲ್ಲಿ ಒಂದು ರೂಲ್ಸ್ ಇರುತ್ತೆ, ಆ ರೂಲ್ಸ್ ನೀವು ಫಾಲೋ ಮಾಡಬೇಕಾಗುತ್ತೆ, ಬೇರೆ ಯಾವುದೇ ರೂಲ್ಸ್ ಅಲ್ಲಿ ನಡೆಯೋದಿಲ್ಲ ಅಂತ ನಾನು ಹೇಳ್ತಾ ಇರೋದು, ರೈಟ್. ಸೊ ಓವರ್ ಆಲ್ ನ್ಯಾಷನಲ್ ಪಾರ್ಕ್ ಏನಿರುತ್ತೆ ಅಂತಂದ್ರೆ ವೈಲ್ಡ್ ಲೈಫ್ ನ ಕನ್ಸರ್ವ್ ಮಾಡೋದು, ಅವಕ್ಕೆ ಪ್ರೊಟೆಕ್ಟ್ ಮಾಡೋದು, ಮತ್ತೆ ಅವನ್ನ ಏನಂತಂದ್ರೆ ಅವ್ರದ್ದು ಎಕ್ಸಿಸ್ಟೆನ್ಸ್ ಲಾಸ್ಟ್ ಅಲ್ಲಿ ಇತ್ತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋದು ನಮ್ ಕೆಲಸ, ಅದೇ ನ್ಯಾಷನಲ್ ಪಾರ್ಕ್. ವೈಲ್ಡ್ ಲೈಫ್ ಸೆಂಚುರೀಸ್ ಅಂದ್ರೆ ಇಟ್ ಈಸ್ ಅನ್ ಏರಿಯಾ ದಟ್ ಈಸ್ ರಿಸರ್ವ್ಡ್ ಫಾರ್ ದ ಕನ್ಸರ್ವೇಷನ್ ಆಫ್ ಅನಿಮಲ್ಸ್ ಓನ್ಲಿ, ರೈಟ್. ಇಲ್ಲಿ ಏನಿರುತ್ತೆ, ಅನಿಮಲ್ಸ್ ಇರುತ್ತೆ, ಪ್ಲಾಂಟ್ಸ್ ಇರುತ್ತೆ, ಎಲ್ಲ ಇರುತ್ತೆ ನ್ಯಾಷನಲ್ ಪಾರ್ಕ್ ಅಲ್ಲಿ, ರೈಟ್. ಬರ್ಡ್ಸ್ ಇರುತ್ತೆ, ಸೊ ಎಲ್ಲ ಇರುತ್ತೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ. ಬಯೋಸ್ಫಿಯರ್ ಅಂದ್ರೆ ಒಂದ್ ಟೈಪ್ ಆಫ್ ಫಾರೆಸ್ಟ್ ಅಂತ ತಿಳ್ಕೊಳ್ಳೋಣ, ಗೊತ್ತಾಯ್ತಾ. ಬಟ್ ನ್ಯಾಷನಲ್ ಪಾರ್ಕ್ ಅಂದ್ರೆ ಏನು, ಅಲ್ಲಿ ಇಷ್ಟೇ ಏರಿಯಾದಲ್ಲಿ ಇಷ್ಟೇ ಕನ್ಸರ್ವೇಷನ್ ಇಷ್ಟೇ ಮಾಡ್ತೀವಿ ಅಂತ ಇರುತ್ತೆ. ವೈಲ್ಡ್ ಲೈಫ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಓನ್ಲಿ ಫಾರ್ ದ ಅನಿಮಲ್ಸ್, ಓನ್ಲಿ ಫಾರ್ ಅನಿಮಲ್ಸ್.
ಇಟ್ ಪ್ರೊಟೆಕ್ಟ್ ಅನಿಮಲ್ಸ್ ಓನ್ಲಿ, ಇದು ಓನ್ಲಿ ಅನಿಮಲ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ, ಗೊತ್ತಾಯ್ತಾ. ಸೊ ಇಟ್ ಅಲೋಸ್ ಆಪರೇಷನ್ ಸಚ್ ಎಸ್ ಹಾರ್ವೆಸ್ಟಿಂಗ್ ಆಫ್ ಟಿಂಬರ್, collection of forest products, private ownership rights and forest operations, provided it does not affect the animals adversely. ಅಂದ್ರೆ ಇವೆಲ್ಲ ಅಲೋ ಆಗ್ತಾ ಇಲ್ಲಿ, ಟಿಂಬರ್ ಹಾರ್ವೆಸ್ಟಿಂಗ್ ಮಾಡೋದು, ಕಲೆಕ್ಷನ್ ಆಫ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಮಾಡೋದು, ಓನರ್ಶಿಪ್ ರೈಟ್ಸ್, ಪ್ರೈವೇಟ್ ಓನರ್ಶಿಪ್ ಇವೆಲ್ಲ ಮಾಡ್ಬೋದು, ಬಟ್ ಅನಿಮಲ್ಸ್ಗೆ ಯಾವುದೇ ತರ ಎಫೆಕ್ಟ್ ಆಗಬಾರ್ದು, ಗೊತ್ತಾಯ್ತಾ. ಇದು ಆದ್ರೆ ಅದನ್ನ ಅವರು ಸ್ಟಾಪ್ ಮಾಡ್ತಾರೆ. ಅದು ವೈಲ್ಡ್ ಲೈಫ್ ಸೆಂಚುರೀಸ್. ಜಿನಿ ಸೆಂಚುರೀಸ್ ಅಂದ್ರೆ ಇನ್ ಆನ್ ಏರಿಯಾ ವೇರ್ ಪ್ಲಾಂಟ್ಸ್ ಆರ್ ಕನ್ಸರ್ವ್ಡ್. ನೋಡಿ ಈ ತರ ಕ್ವಶನ್ಸ್ ನಿಮಗೆ ಕೇಳ್ಬೋದು, ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿಂದಾನೆ ಬರುತ್ತೆ. ವೇರ್ ದ ಅನಿಮಲ್ಸ್ ಆರ್ ವೇರ್ ಓನ್ಲಿ ಪ್ಲಾಂಟ್ಸ್ ಆರ್ ಕನ್ಸರ್ವ್ಡ್, ವಾಟ್ ವಿ ಕಾಲ್ ಇಟ್ ಆಸ್ ದಟ್ ಇಸ್ ಎನ್ ಜಿನಿ, ರೈಟ್. ಜೀನ್ ಸ್ಯಾಂಚುರಿ, ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಬರೀ ಅನಿಮಲ್ಸ್ ಇರುತ್ತೆ, ರೈಟ್. ನ್ಯಾಷನಲ್ ಪಾರ್ಕ್ ಅಲ್ಲಿ ಎರಡು ಇರುತ್ತೆ, ಗೊತ್ತಾಯ್ತಾ. ಬಯೋಸ್ಫಿಯರ್ ಅಂದ್ರೆ ಆಲ್ ಇನ್ಕ್ಲೂಡ್, ರೈಟ್. ಇವತ್ತು ನಿಮ್ದೆಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಪ್ರಾಜೆಕ್ಟ್ ಫಾರ್ ದ ಕನ್ಸರ್ವೇಷನ್ ಆಫ್ ಅನಿಮಲ್ಸ್, ಈಗ ಪ್ರಾಜೆಕ್ಟ್ ತುಂಬಾ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ. ಪ್ರಾಜೆಕ್ಟ್ ಟೈಗರ್ ಇದೆ, ಗಿರ್ ಲಯನ್ ಪ್ರಾಜೆಕ್ಟ್ ಇದೆ, ಕ್ರೊಕೊಡೈಲ್ ಬ್ರೀಡಿಂಗ್ ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ ಎಲಿಫೆಂಟ್ ಇದೆ. ಇವೆಲ್ಲ ಕನ್ಸರ್ವೇಷನ್ ಆಫ್ ದಿ ಅನಿಮಲ್ಸ್ ಗೋಸ್ಕರ ಮಾಡ್ತಾ ಇದ್ದಾರೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದವರು, ಕರೆಕ್ಟಾ. ಚೆನ್ನಾಗಿದೆ. ನೆಕ್ಸ್ಟ್ ಏನೇನು ಅಡ್ವಾಂಟೇಜಸ್ ಇದೆ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದೆ ನೋಡೋಣ. ಅಡ್ವಾಂಟೇಜಸ್ ಏನಿದೆ ಇದರಲ್ಲಿ, ತುಂಬಾ ಸಿಂಪಲ್, ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಇದೆ. ಇಟ್ ಇಸ್ ಚೀಪ್ ಅಂಡ್ ಕನ್ವಿನಿಯಂಟ್. ಯಾವುದು? ಇನ್ ಸಿಟು ಕನ್ಸರ್ವೇಷನ್. Species get adjusted to natural disaster like drought, floods, forest and fires. ಗೊತ್ತಾಯ್ತಾ. ಇದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಡ್ಜಸ್ಟ್ ಆಗುತ್ತೆ ಇವು ನ್ಯಾಚುರಲ್ ಡಿಸಾಸ್ಟರ್ಗೆ, ಗೊತ್ತಾಯ್ತಾ. ಡ್ರೌಟ್, ಫ್ಲಡ್ಸ್ ಏನೇ ಬರಲಿ ಅದು ಅಡ್ಜಸ್ಟ್ ಆಗುತ್ತೆ. ಇವು ಎರಡು ಅಡ್ವಾಂಟೇಜಸ್ ಇದೆ. ಡಿಸ್ಅಡ್ವಾಂಟೇಜ್ ಏನಿದೆ ಇನ್ ಸಿಟು ಕನ್ಸರ್ವೇಷನ್? ಲಾರ್ಜ್ ಸರ್ಫೇಸ್ ಏರಿಯಾ ಆಫ್ ಅರ್ತ್ ಇಸ್ ರಿಕ್ವೈರ್ಡ್ ಟು ಪ್ರಿಸರ್ವ್ ಬಯೋಡೈವರ್ಸಿಟಿ. ಕರೆಕ್ಟ್ ಆಗಿದೆ, ಜಾಸ್ತಿ ಏರಿಯಾ ಬೇಕು, ಬರೀ ಸಣ್ಣ ಏರಿಯಾದಲ್ಲಿ ಮಾಡೋಕ್ಕಾಗೋದಿಲ್ಲ. ಈವನ್ ನ್ಯಾಷನಲ್ ಪಾರ್ಕ್ ಅಂತ ಇರುತ್ತೆ ನೋಡಿ, ಅದು ತುಂಬಾ ದೊಡ್ಡದಿರುತ್ತೆ, ಗೊತ್ತಾಯ್ತಾ. ಯಾಕೆ? ಇಕೋಲಾಜಿಕಲ್ ಬ್ಯಾಲೆನ್ಸ್, ಎವ್ರಿಥಿಂಗ್ ವಿಲ್ ಬಿ ಕನೆಕ್ಟೆಡ್ ಟು ದ ಇಕೋಲಾಜಿಕಲ್, ಅದನ್ನ ನಾವು ನೇಚರ್ ಅಂತೀವಿ. ಸೆಕೆಂಡ್, ಮೇಂಟೆನೆನ್ಸ್ ನಾಟ್ ಪ್ರಾಪರ್ ಡ್ಯೂ ಟು ದ ಶಾರ್ಟೇಜ್ ಆಫ್ ಸ್ಟಾಫ್ ಅಂಡ್ ಪೊಲ್ಯೂಷನ್. ಮೇಂಟೆನೆನ್ಸ್ ಆಗೋದಿಲ್ಲ, ಅದರಿಂದ ತುಂಬಾ ತೊಂದರೆಯಲ್ಲಿ ಪ್ರಾಣಿಗಳು ಸಿಕ್ಕಾಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಇದೆ. ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತಂದ್ರೆ ಇಟ್ ಇನ್ವಾಲ್ವ್ಸ್ ಪ್ರೊಟೆಕ್ಷನ್ ಆಫ್ ಫ್ಲೋರಾ ಅಂಡ್ ಫೌನಾ ಔಟ್ಸೈಡ್ ದೇರ್ ನ್ಯಾಚುರಲ್ ಹ್ಯಾಬಿಟೆಂಟ್ಸ್. ನ್ಯಾಚುರಲ್ ಹ್ಯಾಬಿಟೆಂಟ್ ಗಿಂತ ಹೊರಗಡೆ ಏನಿರುತ್ತೆ, ಹೊರಗಡೆ ಅವನ್ನ ಏನಂತಂದ್ರೆ ಪ್ರೊಟೆಕ್ಟ್ ಮಾಡ್ತೀವಿ. ಸೊ ಅದನ್ನ ನಾವು ಎಕ್ಸ್ ಸಿಟು ಕನ್ಸರ್ವೇಷನ್ ಅಲ್ಲಿ ಮಾಡ್ತೀವಿ. ದಿಸ್ ಟೈಪ್ ಆಫ್ ಕನ್ಸರ್ವೇಷನ್ ಇಸ್ ಮೇನ್ಲಿ ಡನ್ ಫಾರ್ ದ ಕನ್ಸರ್ವೇಷನ್ ಆಫ್ ಕ್ರಾಪ್ ವೆರೈಟೀಸ್ ಅಂಡ್ ವೈಲ್ಡ್ ರಿಲೇಟಿವ್ಸ್ ಆಫ್ ದ ಕ್ರಾಪ್ಸ್, ಗೊತ್ತಾಯ್ತಾ. ಸೊ ಇದನ್ನ ನಾವು ಯಾವುದಕ್ಕೆ ಅಂತಂದ್ರೆ ಕ್ರಾಪ್ ರಿಲೇಟೆಡ್ ಏನು ಕನ್ಸರ್ವೇಷನ್ ಇರುತ್ತೆ ಅದಕ್ಕೋಸ್ಕರ ಮಾಡ್ತೀವಿ. ಎಕ್ಸ್ ಸಿಟು ಕನ್ಸರ್ವೇಷನ್ ಇನ್ವಾಲ್ವ್ಸ್ ಮೇಂಟೆನೆನ್ಸ್ ಅಂಡ್ ಬ್ರೀಡಿಂಗ್ ಆಫ್ ಎಂಡೇಂಜರ್ಡ್ ಪ್ಲಾಂಟ್, ರೈಟಾ. ಎಂಡೇಂಜರ್ಡ್ ಪ್ಲಾಂಟ್ ಏನಿರುತ್ತೆ ಅಂದ್ರೆ ಆ ಪ್ಲಾಂಟ್ ಈ ಮುಂದೆ ಹುಟ್ಕೊಳ್ಳೋದೇ ಇಲ್ಲ, ಆಯ್ತಾ, ಲಾಸ್ಟ್ ಇದೆ ಅಂದಾಗ ಅದನ್ನ ಈ ಮೆಥಡ್ ನ ಯೂಸ್ ಮಾಡ್ತೀವಿ. ಅನಿಮಲ್ ಸ್ಪೀಸೀಸ್ ಅಂಡರ್ ಕಂಟ್ರೋಲ್ ಕಂಡೀಷನ್ಸ್, ಗೊತ್ತಾಯ್ತಾ. ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೀಸೀಸ್ ಅಂಡರ್ ಕಂಟ್ರೋಲ್ ಕಂಡೀಷನ್ಸ್ ಅಲ್ಲಿ ಈ ಎಕ್ಸ್ ಸಿಟು ಕನ್ಸರ್ವೇಷನ್ ನ ಮಾಡ್ತೀವಿ ಇದರ. ಸೊ ಇಟ್ ಐಡೆಂಟಿಫೈ ದೋಸ್ ಸ್ಪೀಸೀಸ್ ದಟ್ ಆರ್ ಎಟ್ ಹೈ ರಿಸ್ಕ್ ಆಫ್ ಎಕ್ಸಿಸ್ಟೆನ್ಸ್, ಅಂದ್ರೆ ಇದು ಆದ್ಮೇಲೆ ಅವು ಮುಂದೆ ಬೆಳೆಯೋದಿಲ್ಲ, ಹುಟ್ಟೋದು ಇಲ್ಲ, ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು. ಸೊ ಅಂತದ್ನ ನಾವು ಇಲ್ಲಿ ಪ್ರೊಟೆಕ್ಟ್ ಮಾಡ್ತೀವಿ, ಗೊತ್ತಾಯ್ತಾ. ಅದನ್ನ ಎಕ್ಸ್ ಸಿಟು ಕನ್ಸರ್ವೇಷನ್. ಇಟ್ ಪ್ರಿಫರ್ಸ್ ಸ್ಪೀಸೀಸ್ ದಟ್ ಆರ್ ಇಂಪಾರ್ಟೆಂಟ್ ಫಾರ್ ಮ್ಯಾನ್ ಇನ್ ದೇರ್ ನಿಯರ್ ಫ್ಯೂಚರ್ ಅಮಾಂಗ್ ದ ಎಂಡೇಂಜರ್ ಸ್ಪೀಸೀಸ್. ಅದೇ ಲಾಸ್ಟ್ ಇತ್ತು, ಮುಂದೆ ಯಾವುದು ಇಲ್ಲ ಅಂತಂದ್ರೆ ಮಾಡ್ತೀವಿ. ಈಗ ಇಂಪಾರ್ಟೆಂಟ್ ಸೆಂಟರ್ ಫಾರ್ ಎಕ್ಸ್ ಸಿಟು ಕನ್ಸರ್ವೇಷನ್ ಏನೇನಿದೆ? ಬೊಟಾನಿಕಲ್ ಗಾರ್ಡನ್ಸ್, ರೈಟ್. ಬೊಟಾನಿಕಲ್ ಗಾರ್ಡನ್ಸ್ ಏನಿರುತ್ತೆ ಸೊ ಅದನ್ನು ತುಂಬಾ ಇಂಪಾರ್ಟೆಂಟ್ ಇದೆ. ಅದು ಒನ್ ಟೈಪ್ ಆಫ್ ಕನ್ಸರ್ವೇಷನ್, ರೈಟ್. ಸೀಡ್ ಬ್ಯಾಗ್ಸ್ ಅಂತಂದ್ರೆ ಯಾವ್ದು ಸೀಡ್ಸ್ ಇರುತ್ತೆ ನಾವು ಡಿಫ್ರೆಂಟ್, ಅದನ್ನ ಏನ್ ಮಾಡ್ತೀವಿ ನಾವು ಕನ್ಸರ್ವ್ ಮಾಡ್ತೀವಿ, ಅಂದ್ರೆ ಒಂದು ಪ್ಲೇಸ್ ಅಲ್ಲಿ ಇಟ್ಬಿಟ್ಟು ಅದನ್ನ ಫ್ಯೂಚರ್ಗೋಸ್ಕರ ಇಡ್ತೀವಿ. ಮೈಕ್ರೋಬಿಯಲ್ ಕಲ್ಚರಲ್ ಕಲೆಕ್ಷನ್ ಅಂತ ಬರುತ್ತೆ, ರೈಟ್. ಸೊ ಅದನ್ನ ಕಲೆಕ್ಟ್ ಮಾಡಿ ಇಟ್ರೆ ನಮ್ ಫ್ಯೂಚರ್ ಅಲ್ಲೇ ಹೆಲ್ಪ್ ಆಗುತ್ತೆ. ಟಿಶ್ಯೂಸ್ ಅಂಡ್ ಶೆಲ್ ಕಲ್ಚರ್ಸ್, ಮ್ಯೂಸಿಯಮ್ಸ್ ಇದೆ, ನೀವು ನೋಡಿರ್ತೀರಾ ಮ್ಯೂಸಿಯಮ್ಸ್ ಇದೆ. ಜಿಯೋಲಾಜಿಕಲ್ ಗಾರ್ಡನ್ಸ್ ಇದೆ, ಗೊತ್ತಾಯ್ತಾ. ಸೊ ಜಿಯೋಲಾಜಿಕಲ್ ಗಾರ್ಡನ್ಸ್ ಇವೆಲ್ಲ ಇದೆ ಅಂತಂದ್ರೆ ಸೊ ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕನ್ಸರ್ವೇಷನ್ ಆಗುತ್ತೆ. ಯಾವುದು? ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಅಂತೀವಿ. ದೆನ್ ಈಗ ಅದರಲ್ಲಿ ಮೆಥಡ್ಸ್ ಇದೆ. ಎಕ್ಸ್ ಸಿಟು ಕನ್ಸರ್ವೇಷನ್ ಅಲ್ಲಿ ಮೆಥಡ್ಸ್ ಅಂತಂದ್ರೆ ಗೌರ್ಮೆಂಟ್ ಫಾರ್ಮೇಶನ್ ಬಾಡೀಸ್ ಇದೆ, ಅದರಲ್ಲೇ ಮಾಡ್ತೀವಿ. ಅದರಲ್ಲಿ ಫಸ್ಟ್ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್, ಇದು ಒಂದು ಮೆಥಡ್ ಇದೆ. ಇದ್ರಲ್ಲಿ ಏನ್ ಮಾಡ್ತೀನಿ, ಇದು ಎಲ್ಲಿದೆ? ನ್ಯೂ ಡೆಲ್ಲಿ ಎಲ್ಲಿದೆ ಇದು. ಸೊ ಇದರಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಕೈರೋ ಪ್ರಿಸರ್ವೇಷನ್ ಟೆಕ್ನಿಕ್ ಅಂತ ಮಾಡ್ತಾರೆ, ರೈಟ್. ಯಾವ್ದ್ರಲ್ಲಿ? ಅಗ್ರಿಕಲ್ಚರಲ್ ಅಂಡ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ಗೆ.
ಕ್ರೈರೋ ಪ್ರಿಸರ್ವೇಶನ್ ಅಂತ ಅಂತಾರೆ ಇದಕ್ಕೆ ಟೆಕ್ನಿಕ್ ನ. ಈ ಟೆಕ್ನಿಕಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಇದರಲ್ಲಿ ಲಿಕ್ವಿಡ್ ನೈಟ್ರೋಜನ್ ಎಟ್ -190°C ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇನ್ವಾಲ್ವ್ ಮಾಡ್ತಾರೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ, ಇದರಲ್ಲಿ ರೈಸು, ಟರ್ನಿಪ್, ರೆಡಿಶ್, ಟೊಮ್ಯಾಟೊ, ಓನಿಯನ್, ಕ್ಯಾರೆಟ್, ಚಿಲ್, ಟೊಬ್ಯಾಕೊ ಇವೆಲ್ಲನ ಪ್ರಿಸರ್ವ್ ಮಾಡಿರ್ತಾರೆ ಫಾರ್ ಇಯರ್ಸ್ ಯೂಸಿಂಗ್ ದಿಸ್ ಟೆಕ್ಸ್. ಅಂದ್ರೆ ಫ್ಯೂಚರ್ಗೆ ನಾವು ರಿಸರ್ವ್ ಮಾಡಿ ಇಟ್ಕೊಳ್ಳೋದು, ರೈಟ್. ಈ ಮೆಥಡ್ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ. ಅದು ಯಾವ್ದು ಮೆಥಡ್ ಹೇಳಿ, ಕ್ರೈಪೋ ಪ್ರಿಸರ್ವೇಶನ್ ಟೆಕ್ನಿಕ್ ಅಂತ ಅಂತೀವಿ. ಸೊ ದಟ್ ಈಸ್ ಅಂಡರ್ ದ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್. ಡನ್. ನೆಕ್ಸ್ಟ್ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ಬರುತ್ತೆ, NPAGR. ಇದು NPBGR. ಸೊ ಇದು ಕರ್ನಾಲ್ ಹರಿಯಾಣದಲ್ಲಿದೆ ಅಂಡ್ ಪ್ರಿಸರ್ವ್ಸ್ ದ ಸೆಮನ್, ರೈಟ್, ಸಿಮನ್ ಆಫ್ ಡೊಮ್ಯಾಸಿಕೇಟೆಡ್ ಬೊವೈನ್ ಅನಿಮಲ್ಸ್. ಅಂದ್ರೆ ಈಗ ನಿಮಗಂತೂ ಸಿಮನ್ ಅಂತೂ ಗೊತ್ತೇ ಇದೆ, ರೈಟ್. ಸೊ ಫರ್ಮೆಂಟ್ ಏನಂತಂದ್ರೆ ಬರ್ತ್ಗೋಸ್ಕರ ಏನ್ ಯೂಸ್ ಮಾಡ್ತಾರೆ ಅನಿಮಲ್ಸ್ದು, ರೈಟ್. ಅನಿಮಲ್ ಸ್ಪರ್ಮ್ಸ್ ಏನಿದೆ ಅದನ್ನ ಏನಂತ ಆರ್ಟಿಫಿಷಿಯಲ್ ಇಂಜೆಕ್ಷನ್ ಮಾಡಿಬಿಟ್ಟು ಬರ್ತ್ಗೋಸ್ಕರ ನಾವೇನಂತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡ್ತೀವಿ. ಸೊ ಅದೇ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಟ್ ಹರಿಯಾಣ, ಗೊತ್ತಾಯ್ತಾ. ಸೊ ಇದು ಒಂದು ನ್ಯಾಷನಲ್ ಬೋರ್ಡ್ ಇದೆ ಅಲ್ಲಿ, ಗೊತ್ತಾಯ್ತಾ. ಥರ್ಡ್ ಒನ್ ಇದು ಸೆಕೆಂಡ್. ಥರ್ಡ್ ಒನ್ ನ್ಯಾಷನಲ್ ಫೆಸಿಲಿಟಿ ಫಾರ್ ಪ್ಲಾಂಟ್ ಟಿಶ್ಯೂ ಅಂಡ್ ಕಲ್ಚರಲ್ ರಿಪೋಸ್ಟರಿ, ರೈಟ್. ಅದೇನ್ ಮಾಡುತ್ತೆ, NFPTCR. So in this facility, conservation of varieties of the crop, plants or trees is done using the tissue culture. Tissue culture ನ ಯೂಸ್ ಮಾಡಿಬಿಟ್ಟು ಪ್ಲಾಂಟ್ಸ್ ಮತ್ತೆ ಟ್ರೀಸ್ ನ ಇಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ, ರೈಟ್. ಸೊ ಈ ಫೆಸಿಲಿಟಿ NPBGR ಅಂದ್ರೆ ಇದ್ರ ಒಳಗಡೆ ಇದು ಬರುತ್ತೆ ಅಂತ ಹೇಳ್ತಾ ಇರೋದು. ಸೊ ದೀಸ್ ಆರ್ ದ ಮೆಥಡ್ಸ್ ಆಫ್ ಎಕ್ಸ್ ಸಿಟು ಕನ್ಸರ್ವೇಷನ್, ರೈಟ್. ತುಂಬಾ ಇಂಪಾರ್ಟೆಂಟ್ ಇದೆ, ನೀವು ಬೇಕಾದ್ರೆ ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಂಡು ಅಂತ ಹೇಳ್ತಾ ಇರೋದು. ಸೊ ಇದ್ರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಸಿಂಪಲ್ ಆಗಿದೆ ನೋಡಿ. ಈಗ ನೀವು ಎಕ್ಸ್ ಸಿಟು ಕನ್ಸರ್ವೇಷನ್ ಗೊತ್ತಾಗಿದೆ ಏನ್ ಮಾಡ್ತೀವಿ ಅಂತ. ಸರ್ವೈವಲ್ ಯಾವ್ಯಾವ್ದು ತುಂಬಾ ಕಮ್ಮಿ ಇರುತ್ತೆ ನೋಡಿ, ರೈಟ್. ಅಂತದ್ನ ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ, ಅದನ್ನ ಸ್ಪೆಷಲ್ ಒಂದು ಕೇರ್ ಕೊಟ್ಟು ಅಟೆನ್ಷನ್ ನ ಕೊಡ್ತಾ ಇದೀವಿ. ಸೊ ಅದಕ್ಕೆ ಮುಂದೆ ಎಕ್ಸಿಸ್ಟೆನ್ಸ್ ಇಲ್ಲ ಅಂತಂದ್ರೆ ಅದನ್ನ ನಾವು ಕಾಪಾಡೋದು ನಮ್ ಕೆಲಸ, ಗೊತ್ತಾಯ್ತಾ. ಅದನ್ನ ನಾವು ಇಲ್ಲಿ ಮಾಡ್ತಾ ಇರೋದು. ಸೆಕೆಂಡ್ ಒನ್ ಏನಾದ್ರೆ ಅಂದ್ರೆ ಅನಿಮಲ್ಸ್ ಆರ್ ಅಶ್ಯೂರ್ಡ್ ಆಫ್ ಫುಡ್, ವಾಟರ್ ಅಂಡ್ ಶೆಲ್ಟರ್ ಅಂಡ್ ಸೆಕ್ಯೂರಿಟಿ, ದೇರ್ ಬೈ ಹ್ಯಾವ್ ಎ ಲಾಂಗರ್ ಲೈಫ್ ಸ್ಪ್ಯಾನ್. ಅದನ್ನ ಇನ್ಕ್ರೀಸ್ ಮಾಡೋಕೆ, ರೀಬರ್ತ್ ಮಾಡೋಕೆ, ರೈಟ್. ಸೊ ಅದನ್ನ ನಾವು ಪ್ರೊಟೆಕ್ಟ್ ಮಾಡಿ ರೀಬರ್ತ್ ಮಾಡೋಕೆ. ಸೊ ಅದರಿಂದ ಏನಾಗುತ್ತೆ, ಇಕೋಲಾಜಿಕಲ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಪ್ರಾಣಿ ಪಕ್ಷಿಗಳದ ಇಂಪಾರ್ಟೆನ್ಸ್ ನನಗೆ ಗೊತ್ತಿದೆ ಎಷ್ಟಿದೆ ಅಂತ, ರೈಟ್. ಯಾಕೆಂದ್ರೆ ಡೀಪ್ ಓದ್ದಾಗ ಗೊತ್ತಾಗುತ್ತೆ. So it is carried out in cases of endangered species that do not have any chances of survival in the wild. ಸೊ ಅದೇ ಪ್ರೊಟೆಕ್ಟ್ ಮಾಡೋದೇ ನಮ್ ಮೇಜರ್ ಇಂಪಾರ್ಟೆಂಟ್ ಕೆಲಸ, ಗೊತ್ತಾಯ್ತಾ. ಅದನ್ನ ನಾವು ಇಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಇದು ತುಂಬಾ ಅಡ್ವಾಂಟೇಜಸ್ ಇದೆ. ಇದರಲ್ಲಿ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಈ ಮೆಥಡ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಯಾಕೆ ಗೊತ್ತಾ, ಅದನ್ನ ಪ್ರಾಣಿನ ನೀವು ನ್ಯಾಚುರಲ್ ತರ ಇಲ್ಲಿ ನೋಡ್ಕೊಳ್ಬೇಕಾಗುತ್ತೆ, ಆಯ್ತಾ. ಅದು ತುಂಬಾ ಕಷ್ಟ ಮೇಂಟೆನೆನ್ಸ್ ಮಾಡೋದು, ರೈಟ್. ಸೊ ಫ್ರೀಡಮ್ ಆಫ್ ವೈಲ್ಡ್ ಲೈಫ್ ಇಸ್ ಬಿ ಲಾಸ್ಟ್. ಅದ್ರದ್ದು ಫ್ರೀಡಮ್ ಏನಾಗುತ್ತೆ, ಲಾಸ್ಟ್ ಆಗುತ್ತೆ, ಗೊತ್ತಾಯ್ತಾ. ಅನಿಮಲ್ಸ್ ಕೆನಾಟ್ ಸರ್ವೈವ್ ಇನ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್, ರೈಟ್. ನ್ಯಾಚುರಲ್ ಎನ್ವೈರನ್ಮೆಂಟ್ ಇದ್ರೆ ಅಷ್ಟೇ ಅವು ಸರ್ವೈವ್ ಆಗುತ್ತೆ, ಇಲ್ಲ ಅಂದ್ರೆ ಅಂತಂದ್ರೆ ಅವುಗೆ ಸರ್ವೈವಲ್ ಆಗೋದಿಲ್ಲ, ಗೊತ್ತಾಯ್ತಾ. ಸೊ ಇಷ್ಟು ಬಂದ್ಬಿಟ್ಟು ಮೆಥಡ್ಸ್ ಇದೆ. ಯಾವುದೇ ತರ ನಿಮ್ಗೆ ಡೌಟ್ ಇದ್ರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಕ್ಲಾಸು ಯಾವ ತರ ಅನಿಸ್ತು ಎಲ್ಲರೂ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಅಂತ ಈ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ.